ವೀಕ್ಷಕರೇ, ಎಲ್ನಿನೋ ಎಫೆಕ್ಟ್ನಿಂದ ರಾಜ್ಯದಲ್ಲೂ ಕೂಡ ಬರಗಾಲ ತಟ್ಟಿದೆ. ಸೊ ಈ ಬರಗಾಲ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದರೆ ರೈತರು ಕಂಗೆಡುವಂಥ ಪರಿಸ್ಥಿತಿ. ಸೊ ಬೆಳೆದಂಥ ಬೆಳೆಗೆ ಸರಿಯಾದ ನೀರಿಲ್ಲದೆ ಗೊಬ್ಬರನೂ ಕೂಡ ಹಾಕೋದಕ್ಕೆ ಆಗ್ತಾ ಇಲ್ಲ. ಸೊ ಬರ ಘೋಷಣೆ ಆದರೆ ರೈತರಿಗೆ ಅನುಕೂಲ ಆಗುತ್ತೆ. NDRF ನಿಯಮದ ಪ್ರಕಾರ ಬರ ಘೋಷಣೆ ಆದರೆ ಸಬ್ಸಿಡಿ ಸಿಗುತ್ತೆ. ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ, ಮಳೆ ಆಶ್ರಿತ ಬೆಳೆಗೆ ಹೆಕ್ಟೇರ್ಗೆ 8,500 ರೂಪಾಯಿ ಪರಿಹಾರವನ್ನು ನಾವು ನಿರೀಕ್ಷೆ ಮಾಡ್ಬೋದು. ನೀರಾವರಿ ಬೆಳೆಗೆ ಹೆಕ್ಟೇರ್ಗೆ 17,000 ರೂಪಾಯಿ ನಿರೀಕ್ಷೆ ಮಾಡ್ಬೋದು. ಬಹುವಾರ್ಷಿಕ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 22,000. ಅದು ನೋಡಿ, ಒಂದೇ ವರ್ಷದಲ್ಲಿ 2 ಬೆಳೆ ತೆಗೆಯೋರಿಗೆ 22,000 ರೂಪಾಯಿಯನ್ನು ನಾವು ಪ್ರತಿ ಹೆಕ್ಟೇರ್ಗೆ ನಿರೀಕ್ಷೆ ಮಾಡ್ಬೋದು. ಹೀಗೆ ಗರಿಷ್ಠ ಹೆಕ್ಟೇರ್ವರೆಗೆ ನಿಮಗೆ ಇನ್ಪುಟ್ ಸಬ್ಸಿಡಿ ಸಿಗುತ್ತೆ. ಬರ ಘೋಷಣೆ ಆದರೆ ರೈತರಿಗೆ ಆಗುವಂಥ ಅನುಕೂಲ. PMFBY ಅಡಿಯಲ್ಲಿ ಸೆಟಲ್ಮೆಂಟ್ಗೆ ಒತ್ತಡ ಹೆಚ್ಚಾಗುತ್ತೆ. ಬೀಜ ಮತ್ತು ಗೊಬ್ಬರದ ರಿಯಾಲಿಟಿ ದರದಲ್ಲಿ ಸರಬರಾಜಾಗುತ್ತೆ. ಟ್ಯಾಂಕರು, ಬೋರ್ವೆಲ್ಲು, ಹೊಸ ಪೈಪ್ಲೈನ್ಗೆ SDRF NDRFನಿಂದ ಅನುದಾನ ಸಿಗುತ್ತೆ. ಕೆರೆಯನ್ನು ಹೂಳೆತ್ತಬೇಕು ಅಂದರೆ ಹೂಳೆತ್ಬೋದು. ವಿಶೇಷ ಜಲ ಸಂರಕ್ಷಣೆ ಅಡಿ ಅದಕ್ಕೂ ಕೂಡ ಅನುದಾನ ಸಿಗುತ್ತೆ. ಅಲ್ಪಾವಧಿ ಬೆಳೆ ಸಾಲ ಮರುಪಾವತಿ ಮುಂದೂಡಿಕೆ ಆಗುತ್ತೆ. 3%ನಷ್ಟು ಬಡ್ಡಿಯ ರಿಯಾಯಿತಿ ಮುಂದುವರಿಯುತ್ತೆ. ಇಷ್ಟೆಲ್ಲ ಆಗುತ್ತೆ ನೋಡಿ. ಇನ್ನೂ ಅನೇಕ ವಿಚಾರಗಳಿವೆ ಒಂದು ವೇಳೆ ಏನಾದರೂ ಬರ ಘೋಷಣೆ ಆದರೆ. ಈ ವರ್ಷ ನಮಗೆ ಈಗಾಗಲೇ SDRF ಅಂತ ಬಂದಿರ್ತದೆ. ಆಗಲೇ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ರಾಜ್ಯದ್ದು ಒಂದಷ್ಟು ಕೊಟ್ಬಿಟ್ಟಿರ್ತಾರೆ. ಅದರಲ್ಲಿ ಎಷ್ಟು ದುಡ್ಡಿದೆ, ಅದ್ರ ಯುಟಿಲೈಸೇಷನ್ ಆಗಿದೆಯಾ, ಅದು ಉಳಿದಿರೋದೇನು, ನಮ್ಗೆ ಇನ್ನೂ NDRF ಅಡಿಯಲ್ಲಿ ಎಷ್ಟು ಬೇಕಾಗ್ತದೆ ಅಂತ ಕೇಳಿ ನಾವು ಮೆಮೊರಾಂಡಮ್ ಸಬ್ಮಿಟ್ ಮಾಡ್ತಾರೆ. ಆವಾಗ ಅದಾದ ನಂತರ ಅವ್ರ IMCT ಸ್ಕೀಮ್, ಇಂಟರ್ ಮಿನಿಸ್ಟ್ರಲ್ ಸೆಂಟ್ರಲ್ ಟೀಮ್ ಅಂತ ಬರ್ತದೆ. ಅದು ಆನ್ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಏನೇನು ಡ್ಯಾಮೇಜ್ ಅವೆಲ್ಲ ಅಸೆಸ್ಮೆಂಟ್. ದಿಸ್ ಇಸ್ ಪ್ರೋಸೆಸ್. ಸೊ ಅನ್ಲೆಸ್ ಆ್ಯಂಡ್ ಅದರ್ವೈಸ್ ಡ್ರೌಟ್ ಡಿಕ್ಲರೇಷನ್ ಆಗ್ದಂಗಿದ್ರೆ ನಿಮಗೆ SDRF ಹಣ ಉಪಯೋಗಿಸೋದಾಗಿರ್ಬೋದು, NDRF ಅಡಿಯಲ್ಲಿ ಕೇಳೋದಾದ್ರೂ ಮಾಡೋದು ಕಷ್ಟ. ಇದು ಆ್ಯಕ್ಚುಲಿ ಇವಾಗ ಇವರು ಈಗಾಗಲೇ ಮೋಸ್ಟ್ಲಿ ಪೂರ್ವ ಸಿದ್ಧತೆ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲೆಲ್ಲಿ ಕ್ರಾಪ್ ಲಾಸ್ ಎಷ್ಟೆಷ್ಟಾಗಿದೆ ಅನ್ನೋದನ್ನ ಒಂದು ಟೀಮ್ಗಳು ಮಾಡಿ ಜಾಯಿಂಟ್ ಸರ್ವೆ ಅಂತ ಮಾಡ್ತಾರೆ. ಅದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ತದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಒಂದು ಟೀಮ್ಗಳು ಮಾಡ್ಕೊಳೋದ್ರಿಂದ ನಾವೇನು ಸರ್ವೆ ಮಾಡ್ತಾ ಇದ್ದಾರೆ ಈಗ ಅದೇ ಥರ ಅದಕ್ಕೆ ಆ್ಯಪ್ ಇರ್ತದೆ. ಆ್ಯಪ್ ಇದು ಇಟ್ಕೊಂಡು ಮಾಡ್ತಾರೆ. ಒಂದು ವಾರ ಬೇಕಾಗ್ತದೆ, ಮಿನಿಮಮ್ ಒಂದು ವಾರ ಬೇಕಾಗ್ತದೆ. ಮೋಸ್ಟ್ ಪ್ರಾಬ್ಲಿ ನಾವೆಲ್ಲ ರೆಡಿ ಮಾಡಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಫಸ್ಟ್ ವೀಕಲ್ಲಿ ಕಂಪ್ಲೀಟ್ ಮಾಡಿ ನಾವು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದರೆ ಅವರು ಸೆಕೆಂಡ್ ವೀಕೋ ಥರ್ಡ್ ವೀಕೋ ಸೆಂಟ್ರಲ್ ಟೀಮ್ ಬರ್ತದೆ. ಅದಾದಮೇಲೆ ಪ್ರೋಸೆಸ್ ಇದೆ, ಅದೆಲ್ಲ ಇದಾಗ್ತದೆ. ನಾವು ಸಾಕಷ್ಟು ಯಾವ್ಯಾವ ವರ್ಷಗಳು ನಾವು ಡಿಕ್ಲೇರ್ ಮಾಡಿದ್ದೀವಿ ಫಾರ್ ಎಕ್ಸಾಂಪಲ್ ಈ ಕಳೆದ 25 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ನಾವು ಸುಮಾರು 18 ವರ್ಷ ಬರ ಡಿಕ್ಲೇರ್ ಮಾಡಿದ್ದೀವಿ. ಒಂದಲ್ಲ ಒಂದು ಭಾಗ ರಾಜ್ಯದಲ್ಲಿ ನಾವು ಡಿಕ್ಲೇರ್ ಮಾಡಿದ್ದೀವಿ. ಅದನ್ನು ನೋಡಿದಾಗ ನಮ್ಗೆ ಇತ್ತೀಚಿನ ದಿನದಲ್ಲಿ ತೊಗೊಂಡಾಗ ನಮಗೆ 23 ಇದೇ ಥರ ಒಂದು ಇದಾಗಿತ್ತು. ಅದು 23ರಲ್ಲಿನೂ ಸಾಕಷ್ಟು ನಾವು ಡ್ರೌಟು ಬರಕ್ಕೆ ತುತ್ತಾಗಿತ್ತು ನಮ್ಮ ರಾಜ್ಯ. ಆಗಲೂ ನಾವು ಕೇಳಿ ಸುಮಾರು 3,500 ಕೋಟಿ 4,000 ಕೋಟಿ ನಮಗೆ ಸೆಂಟ್ರಲಿಂದ ಇಲ್ಲ ಬರ ಡಿಕ್ಲೇರ್ ಮಾಡಲೇಬೇಕು. ನಿಮ್ಗೆ ಯಾವಾಗಲೂ SDRF ಅಂದರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡನ್ನು ಯುಟಿಲೈಸ್ ಮಾಡೋಕ್ಕಾಗಿರ್ಬೋದು, ಅಥವಾ NDRF ಅಡಿಯಲ್ಲಿ ನಾವು ದುಡ್ಡು ಕೇಳೋಕ್ಕಾಗಿರ್ಬೋದು. ಡಿಕ್ಲರೇಷನ್ ಮಾಡಿದ ಮೇಲೇ ಈ ನಮಗೆ ಸವಲತ್ತುಗಳು ಬೇರೆ ಬೇರೆ ಸವಲತ್ತು ಸಿಗ್ತದೆ. ಒಂದು ಸಲ ಡಿಕ್ಲರೇಷನ್ ಮಾಡಿದ್ಮೇಲೆ ನಮಗೆ ಈ ಬಡ್ಜೆಟ್ಟು ಯುಟಿಲೈಸ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಹೌದು, ಬರ ಘೋಷಣೆ ಆದರೆ ಈ ಥರದ್ದೆಲ್ಲ ಕೂಡ ಅನುಕೂಲ ಆಗುತ್ತೆ ರೈತರಿಗೆ. ಅದು ಪ್ರಶ್ನೆ ಒಂದೇ, ಆಗುತ್ತಾ ಅಂತ? ಆ ಥರ ಪರಿಸ್ಥಿತಿ ಇದೆಯಾ? ಅಧಿಕಾರಿಗಳು ಆ ಕೆಲಸನ ಶುರು ಮಾಡ್ಕೊಂಡಿದ್ದಾರಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ರಾಜ್ಯ ಸರ್ಕಾರದಿಂದ ಈಗಾಗಲೇ ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳ ಕೂಡ ನಡೀತಾ ಇದೆ. ಕಂದಾಯ ಇಲಾಖೆ ಹಾಗೆ ಬೇರೆ ಬೇರೆ ಇಲಾಖೆಗಳಿಗೆ, ಕೃಷಿ ಇಲಾಖೆಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟು ಅಧಿಕಾರಿಗಳಿಗೆ ಫೀಲ್ಡ್ಗೆ ಇಳಿದು ಏನು ರಿಯಾಲಿಟಿ ಇದೆ ಅದನ್ನು ನೋಡಬೇಕು ಅಂತ ಹೇಳಿ ಅದರ ವರದಿಯನ್ನು ಕೊಡಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ರಾಜ್ಯದ ಬಳಿ ಈಗಾಗಲೇ SDRF ಫಂಡ್ ಇರುವಂಥದ್ದು. SDRF ಅಂತ ಹೇಳಿದ್ರೆ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಹೇಳಿ, ಇದು ಸಾಮಾನ್ಯ ಪ್ರತಿ ವರ್ಷ ಪ್ರತಿ ರಾಜ್ಯಗಳಿಗೂ ಕೂಡ ಬರುತ್ತೆ. 1,500 ಕೋಟಿಯಷ್ಟು ಹಣವನ್ನು ಕೇಂದ್ರ ಬಿಡುಗಡೆ
ಮಾಡಿರುತ್ತೆ. ಇದನ್ನ ಈ ಬರದ ಸಮಯದಲ್ಲಿ ಬಳಸ್ಕೊಳ್ಳುತ್ತೆ. ಆದರೆ ಇಷ್ಟಕ್ಕೆ ಸಾಕಾಗೋದಿಲ್ಲ. ಯಾಕಂದ್ರೆ ಈಗಾಗಲೇ 183ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬರ ಇದೆ ಅಂತ ಹೇಳಿ ಸರ್ಕಾರ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಅಲ್ಲಿರುವಂತಹ ರೈತರ ನೆರವಿಗೆ ಈಗ ಸರ್ಕಾರ ಬರಬೇಕು. ಕೇವಲ ರಾಜ್ಯ ಸರ್ಕಾರದಿಂದ ಮಾತ್ರ ಈ ಅನುದಾನಗಳನ್ನು ಕೊಡೋದಕ್ಕಾಗೋದಿಲ್ಲ, ಅಷ್ಟು ಫಂಡ್ ಇರೋದಿಲ್ಲ. ಹೀಗಾಗಿ ಕೇಂದ್ರದ ಮೊರೆಯನ್ನು ಹೋಗಲಾಗುತ್ತೆ. ಕೇಂದ್ರಕ್ಕೆ NDRF ಫಂಡನ್ನು ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಡುತ್ತೆ. ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಬರ ಘೋಷಣೆ ಆಗಬೇಕು. ಬರ ಘೋಷಣೆ ಆದಂತಹ ಬೆನ್ನಲ್ಲೇ ಕೇಂದ್ರದಿಂದ ಒಂದು ಟೀಮ್ ಬಂದು ಅದು ಇಲ್ಲಿರುವಂತಹ ರಿಯಾಲಿಟಿ ಏನಿದೆ, ರಿಯಾಲಿಟಿ ಟ್ರೂತ್ ಅಂದರೆ ಅಂಡರ್ ಟ್ರೂತ್ ವರದಿಯನ್ನು ಸಿದ್ಧಪಡಿಸಿ ನಂತರ ಕೇಂದ್ರಕ್ಕೆ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಇದರ ಬೆನ್ನಲ್ಲೇ NDRF ಫಂಡನ್ನು ರಿಲೀಸ್ ಮಾಡಲಾಗುತ್ತೆ. 2023ರಲ್ಲೂ ಕೂಡ ಯಾವಾಗ ರಾಜ್ಯಕ್ಕೆ ಬರಗಾಲ ಬಂತು ಆ ಸಂದರ್ಭದಲ್ಲಿ ಕೇಂದ್ರದಿಂದ NDRF ಅನುದಾನ ಬಂದಿತ್ತು. ಸರಿಸುಮಾರು 3,500 ಕೋಟಿಯಷ್ಟು ಅನುದಾನ ಬಿಡುಗಡೆ ಆಗಿತ್ತು. ಈ ಬಾರಿನೂ ಕೂಡ ರಾಜ್ಯ ಸರ್ಕಾರ ಈಗಾಗಲೇ ಈ ಹಿಂದೆನೇ DKಶಿ ಅವರು ಕೇಂದ್ರಕ್ಕೆ ಪತ್ರವನ್ನು ಬರೆದು ಬರ ಘೋಷಣೆ ಮಾಡಬೇಕು. ಬರದ ಪರಿಸ್ಥಿತಿ ರಾಜ್ಯದಲ್ಲಿ ತುಂಬಾನೇ ಇದೆ. ಮಳೆ ಕೊರತೆ ಆಲ್ಮೋಸ್ಟ್ 42%ಗೂ ಹೆಚ್ಚು ಆಗಿರುವಂಥದ್ದು. ಹೀಗಾಗಿ ಬರ ಘೋಷಣೆ ಮಾಡಬೇಕು ಅಂತ ಕೂಡ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳಿಂದ ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ನ ಕೂಡ ತಯಾರು ಮಾಡ್ತಾ ಇರುವಂಥದ್ದು. ಸೊ ಇದನ್ನ ಸಲ್ಲಿಕೆ ಮಾಡಿದಂತಹ ಬೆನ್ನಲ್ಲೇ ಕೇಂದ್ರದಿಂದನೂ ಕೂಡ ಒಂದು ಟೀಮ್ ರಾಜ್ಯಕ್ಕೆ ಬಂದು ಇಲ್ಲಿ ಸ್ಟಡಿಯನ್ನು ಮಾಡಿ ಅವರು ಕೂಡ ರಿಪೋರ್ಟನ್ನು ಮಾಡಿ ನಂತರ NDRFನಿಂದ ಎಷ್ಟು ಫಂಡನ್ನ ಬಳಕೆ ಕೊಡಬೇಕಾಗುತ್ತೆ ಅನುದಾನವನ್ನು ಅಂತ ಹೇಳಿ ಅದರ ಬಿಡುಗಡೆಯನ್ನು ಕೂಡ ಮಾಡ್ತಾರೆ. ಒಂದು ವೇಳೆ ಇದು ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬರ ಇರುವಂಥದ್ದು. ಹೀಗಾಗಿ ಆಗಸ್ಟ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಅನುದಾನ ಬಿಡುಗಡೆ ಆಗುವಂತಹ ನಿರೀಕ್ಷೆಯನ್ನು ಹೊಂದಲಾಗಿದೆ. ಇನ್ನು ಈ ಫಂಡನ್ನ ಯಾವುದಕ್ಕೆಲ್ಲ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಳೆ ಆಧಾರಿತ ಬೆಳೆ ಇರ್ಬೋದು ಅಥವಾ ಈ ವಾರ್ಷಿಕವಾಗಿ ಬೆಳೆಯುವಂತಹ ಬೆಳೆ ಇರ್ಬೋದು, ಅಲ್ಪಾವಧಿ ಬೆಳೆ ಇರ್ಬೋದು, ಇದೆಲ್ಲನೂ ಕೂಡ ಪ್ರತಿ ಹೆಕ್ಟರ್ಗೆ 17,000, ಕೆಲವು ಕಡೆ 22,000 ಈ ರೀತಿಯಾಗಿ ಹಂಚಿಕೆ ಆಗುತ್ತೆ ರೈತನಿಗೆ ನೇರವಾಗಿ ಬರುತ್ತೆ ಇದು. ಆದರೆ ಗರಿಷ್ಠ 2 ಎಕರೆಗೆ ಮಾತ್ರ ಈ ಫಂಡನ್ನು ಬಳಕೆ ಮಾಡುವಂಥದ್ದು. ಸೊ ಇದರ ಜೊತೆ ಕುಡಿಯುವ ನೀರಿನ ವಿಚಾರದಲ್ಲೂ ಕೂಡ ಈ ಫಂಡ್ ಬಳಕೆ ಆಗುತ್ತೆ. ಅಂದರೆ ಪ್ರಮುಖವಾಗಿ ಬೆಂಗಳೂರು ಸೇರಿ ಬೇರೆ ಬೇರೆ ಭಾಗಗಳಲ್ಲಿ ಬರ ಬಂದಂತಹ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟ ಕುಸಿದಿರುತ್ತೆ. ಹೀಗಾಗಿ ನೀರಿನ ಸಮಸ್ಯೆ ಎದುರಾಗುವಂತಹ ಹಿನ್ನೆಲೆ ಇದೆ. ಹೀಗಾಗಿ ಕುಡಿಯುವಂತಹ ನೀರು, ಬೋರ್ವೆಲ್ ಇದೆಲ್ಲಕ್ಕೂ ಕೂಡ ಫಂಡ್ ರಿಲೀಸ್ ಆಗುವಂಥದ್ದು. ಮತ್ತೊಂದು ಕಡೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಅಂದರೆ ಬೇರೆ ಬೇರೆ ಸ್ಕೀಮ್ಸ್ನಲ್ಲಿ ಏನೋ ಕೂಲಿ ಕಾರ್ಮಿಕರಿದ್ದಾರೆ ಅವ್ರದ್ದು ಕೂಡ 10ರಿಂದ 12% ಉದ್ಯೋಗವನ್ನು ಕೂಡ ಹೆಚ್ಚಳ ಮಾಡಲಾಗುತ್ತೆ. ಯಾಕಂದರೆ ಕೃಷಿ ಮೇಲೆ ಡಿಪೆಂಡ್ ಆಗಿ ಅದರಲ್ಲೇ ಜೀವನವನ್ನು ಮಾಡುವಂಥದ್ದು ಕಷ್ಟಕರ. ಹೀಗಾಗಿ ಆ ಒಂದು ಕೂಲಿ ವಿಚಾರದಲ್ಲೂ ಕೂಡ ಒಂದು 10ರಿಂದ 12% ಉದ್ಯೋಗ ಅವಕಾಶವನ್ನು ಕೂಡ ಹೆಚ್ಚಿಗೆ ಸೃಷ್ಟಿಯನ್ನು ಮಾಡಲಾಗುತ್ತೆ. ಈ ರೀತಿಯಾಗಿ NDRF ಫಂಡ್ ಬೇರೆ ಬೇರೆ ಕಡೆ ಅನುದಾನ ಹಂಚಿಕೆ ಆಗುತ್ತೆ. ಸದ್ಯಕ್ಕಂತೂ ಸಿಕ್ಕಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ರಾಜ್ಯದಿಂದ ಈಗಾಗಲೇ ವರದಿಯನ್ನ ಸಿದ್ಧಪಡಿಸೋದಕ್ಕೆ ಎಲ್ಲ ರೀತಿಯ ಸೂಚನೆಯನ್ನ CM ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಅದರ ರಿಯಾಲಿಟಿಯನ್ನ ಮಾಡ್ತಾ ಇದ್ದಾರೆ. ಆಗಸ್ಟ್ 2ನೇ ವಾರದಲ್ಲಿ ಬರ ಘೋಷಣೆ ಅನುದಾನ ಅಂದ್ರೆ NDRF ಅನುದಾನ ರಾಜ್ಯಕ್ಕೆ ಕೈ ಸೇರುವಂತಹ ನಿರೀಕ್ಷೆ ಇದೆ. ದಿವಿತ್, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.